ಒಂದು ಹೆಣ್ಣು ಮಗಳ ಒಂದು ರೋಚಕ ಒಂದು ರೋದನೆ ಅಂತ ಏನ್ ಹೇಳ್ತೀವಿ, ಆಕೆ ಅನುಭವಿಸಿದಂತಹ ಒಂದು ನೋವು ಏನಿದೆ ಅದು ತುಂಬಾ ಮನಸ್ಸನ್ನ ತಟ್ಟು. ಆ ಹೆಣ್ಣು ಮಗಳನ್ನ ಮುಟ್ಲಾಗ ಏನಾಯ್ತು, ಇನ್ನೊಂದು ದೊಡ್ಡ ಮನೆತನದ ಹೆಣ್ಣು ಮಗಳು ಈಚೆ ಬರಕ್ ಶುರು ಮಾಡ್ತಾಳೆ. ಅಂದ್ರೆ ಎರಡು ಮನೆಯ ಹೆಣ್ಣು ಮಕ್ಕಳ ಒಂದು ಪಾತ್ರ ಏನಿದೆ ನಮ್ಗೆ ಅದು ತುಂಬಾನೇ ನನಗೆ ತುಂಬಾ ಹಾಂಟ್ ಮಾಡ್ತು. ಅಲ್ಲಿಂದ ಒಂದಷ್ಟು ದಿನಗಳ ಕಾಲ ಟೈಮನ್ನು ತಗೊಂಡು ಎಲ್ಲವನ್ನು ಮಾಡೋ ಟೈಮಲ್ಲೇ ನಾವು ನಮ್ಮ ಗುರುಗಳನ್ನ ಕಳ್ಕೊತೇವೆ. ಅವ್ರ ಹತ್ರ ಹೋಗಿ ನಾನು ಕಥೆಯನ್ನ ಹೇಳಲಿಕ್ಕೆ ಆಗಲೇ ಇಲ್ಲ ಕೊನೆಗೂ. ಬಟ್ ಹೇಳ್ತಾ ಇದ್ರು, ಹಿಂಗೆ ಮಾಡ್ತಾ ಇದ್ದೀನಿ ಅಣ್ಣ, ಬರ್ತೀನಿ, ಅಣ್ಣಂಗೆ ಹೇಳಿದೀನಿ, ಇದೆಲ್ಲ ಏನು ಹೇಳಿದ್ರು ಕೂಡ ನೀವು ಮಾಡ್ತೀರ ಬಿಡ್ರಪ್ಪ, ಅದರಲ್ಲಿ ಏನಿದೆ, ಲಾಸ್ಟ್ ಬನ್ನಿ ಹೇಳಿ ಅಂದ್ರು. ಅದು ಅವ್ರಿಗೆ ಹೇಳಕ್ಕಾಗಲೇ ಇಲ್ಲ. ಇದೆಲ್ಲೋ ಈ ಕಡೆ ಎಲ್ಲ ಹಿಡಿದ್ಬಿಟ್ರೆ ಜನ ಹೊಂದ್ಕೊಳ್ಳಲ್ಲ. ಬಟ್ ಇದು ಉತ್ತರ ಕರ್ನಾಟಕದಲ್ಲಿ ನಡೆದಿರುವಂಥದ್ದು, ಅಲ್ಲಿ ಆ ಮಣ್ಣಿಗೆ ಅದಿದೆ ಅದು ಶಕ್ತಿ. ಸೊ ಅಲ್ಲಿ ನಡೆದಿರುವಂಥದ್ದು ಇದೆಲ್ಲವನ್ನು ಕೇಳಿದಾಗ ಬಹಳಷ್ಟು ಸಲ ನಾವು ನಮ್ಮಲ್ಲಿ ಮಾತಾಡ್ಕೊಂಡಿರ್ತೀವಿ. ಅಂದ್ರೆ ಬಹಳಷ್ಟು ಪ್ರೊಡ್ಯೂಸರ್ಗಳು ನಮ್ಮಲ್ಲಿ ಕಥೆಗಾರರಿಲ್ಲ, ಆ ಥರದ ಕತೆ ಬರ್ತಿಲ್ಲ, ಈ ಥರದವ್ರು ಬರೆಯೋರಿಲ್ಲ ಅಂತ. ಸೊ ನಂಗನ್ಸಿದ್ದು ಈ ಥರದೊಂದು ಕತೆ ಇದೆಯಲ್ಲ, ಮಾಡು, ಚೆನ್ನಾಗಿದೆ ಅಂತ ಇದಿಷ್ಟು ನಂಗೆ ಹಾಂಟ್ ಮಾಡಿದ್ವಿ. 50 days we were just like a boiling water. ಬಕ್ಕ ಕುದೀತಾ ಇದೀವಿ. ಯಾರು ಕೂತಿಲ್ಲ, ಒಂದು ಚೇರ್ ಇಲ್ಲ, ಒಂದು ದೂರದಲ್ಲಿ ಒಂದು ಪೆಂಡಾಲ್ ಇರೋದು. ಯಾಕೆ ಅಂತಂದ್ರೆ ಅಲ್ಲಿ ಹೋಗಿ ಎಲ್ಲರೂ ಊಟ ಮಾಡ್ಬೇಕು ಅಂತ ಅಲ್ಲೊಂದು 50 ಚೇರ್ ಹಾಕಿರ್ತಾ ಇದ್ವಿ. ಕಲಾವಿದ್ರೆಲ್ಲ ಪ್ರತಿಯೊಬ್ರು ಪಾಪ ಛತ್ರಿ ಇಟ್ಕೊಂಡು ಹಂಗೆ ಇರೋರು. ಇಲ್ಲಿಯವರು ಅಷ್ಟೇ, ಪದ್ಮಾವಸಂತಿ ಅಮ್ಮ ಕೂಡ ಒಂದು ಛತ್ರಿ ಇಟ್ಕೊಂಡು ಕೂತಿದ್ರು ಹೊರತಾಗಿ. ಅವ್ರು ಅದೇ ಅಂದ್ರು, ನನಗೆ ಹಳೆಯ ದಿನಗಳೆಲ್ಲ ನೆನಪು ಬರ್ತಾ ಇದೆ ರವಿ, ತುಂಬಾ ಚೆನ್ನಾಗಿದೆ, ಈ ಥರ ಎಲ್ಲ ನಾವು ಒಕ್ಕೂಡಿ ಯಾವಾಗ ಆಗ್ತೀವಿ, ನಾವು ತಿಂದಿದ್ದೆ ಯಾವಾಗಲೂ, ಮಾಡಿದ್ದೆ ಯಾವಾಗಲೂ, ಹಂಗಾಗೋಯ್ತು. ಇವತ್ತು ನನಗೆಲ್ಲ ನೆನಪು ಬರ್ತಾ ಇದೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ವರ್ಷದ ಕಾಲು ಭಾಗ ಕಳೆದಿದೆ, 58 ಸಿನಿಮಾ ಬಿಡುಗಡೆ ಆಗಿದೆ, 1 ಸಿನಿಮಾ ಗೆದ್ದಿದೆ ಅನ್ನುವಂಥ ಒಂದು ನಂಬಿಕೆಯಲ್ಲಿ ನಾವು ಚಿತ್ರರಂಗವನ್ನ ನೋಡ್ತಾ ಇದ್ದೇವೆ. ಕನ್ನಡ ಬಹುಶಃ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನುವಂಥ ನೆಲೆಯಲ್ಲಿ ಕನ್ನಡದ ಅಸ್ತಿತ್ವ ಮತ್ತು ಕನ್ನಡ ಚಿತ್ರರಂಗದ ಒಟ್ಟು ಶ್ರೀಮಂತಿಕೆ ಎಲ್ಲೋ ಒಂದು ಕಡೆ ತತ್ಕಾಲದ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ಇದಕ್ಕೆ ಕಾರಣ ಏನು ಗೊತ್ತಿಲ್ಲ, ಆದರೆ ಕ್ರಿಯಾಶೀಲವಾಗಿ ಹೊಸತನದಿಂದ ಸಮಾಜದ ಒಟ್ಟು ಆಶಯಕ್ಕೆ ತಕ್ಕಾಗಿ ಏನೋ ಒಂದು ಸೃಜನಾತ್ಮಕವಾದ ನೆಲೆಯನ್ನ ಕಟ್ಟಬೇಕು ಅಂತ ಹೊರಟಂಥವರಿಗೆಲ್ಲ ವಿವಾದಗಳು, ತೊಂದರೆಗಳು, ಅಡೆತಡೆಗಳು ಇತ್ಯಾದಿಗಳೇ ಹೆಚ್ಚು ಎದುರು ನಿಲ್ತವೇನೋ ಅಂತ ಅನಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ, ರವಿ ಶ್ರೀವತ್ಸ ಮತ್ತೆ ಸಿನಿಮಾವನ್ನ ಮಾಡಿದ್ದಾರೆ. ಮತ್ತೆ ಒಂದು ಹೊಸ ರೀತಿಯ ಪ್ರಯತ್ನದಿಂದ ಅವರು MS ರಮೇಶ್ ಅವರ ಒಟ್ಟಿಗೆ ಒಂದು ಜುಗಲ್ಬಂದಿಯಾಗಿ ಅವರು ಇವತ್ತು ನಮ್ಮ ಎದುರು ಏಪ್ರಿಲ್ 10ಕ್ಕೆ ಹೊಸ ಪ್ರಯತ್ನ, ಹೊಸ ರೀತಿಯ ಕಥೆ, ಹೊಸ ರೀತಿಯ ಅಭಿವ್ಯಕ್ತಿಯಿಂದ ನಮ್ಮ ಎದುರು ಆಕೃತಿಗೊಳ್ತಾ ಇದ್ದಾರೆ. ಆದರೆ ರವಿ ಶ್ರೀವತ್ಸ ಅವರ ಈವರೆಗಿನ ಇದು 8ನೇ ಸಿನಿಮಾ. ಇಲ್ಲಿವರೆಗಿನ ಸಿನಿಮಾಗಳಲ್ಲಿ ನೀವು ಗಮನಿಸಿದರೆ ಅವರು ಬಿಟ್ಟರು ವಿವಾದ ಅವರನ್ನ ಬಿಡ್ತಾ ಇಲ್ಲ, ಗಾಂಧಿನಗರ ಅವರಿಗೆ ಪೂರಕವಾಗಿ ನಿಂತಿಲ್ಲ. ಆದರೆ ಜನ ಇವತ್ತಿಗೂ ಅವರು ಮಾಡಿದ ಕೆಲವು ಸಿನಿಮಾಗಳ ಮೂಲಕವೇ ರವಿ ಶ್ರೀವತ್ಸ ಅವರನ್ನ ಗುರುತಿಸುವ ಮಟ್ಟಕ್ಕೆ ಅವರು ಕೊಟ್ಟ ಸಿನಿಮಾಗಳು ನಮ್ಮ ಕಣ್ಣೆದುರಿದೆ. ಆ ನೆಲೆಯಲ್ಲಿ ನೋಡಿದಾಗ ನನಗೆ ಹಿಂದೆ ಅನುಭವಿಗಳು ಹೇಳಿದ ಮಾತು, ಹಣ್ಣಿದ್ದ ಮರಕ್ಕೆ ಮಾತ್ರ ಜನ ಕಲ್ಲೊಡೆತಾರೆ ಹೊರತು ಬೋಳು ಮರಕ್ಕೆ ಕಲ್ಲು ಹೊಡೆಯುವುದಿಲ್ಲ ಅಂತ. ಹಾಗಾಗಿ ರವಿ ಶ್ರೀವತ್ಸನ ಮೇಲೆ, ಅವರ ಪ್ರಯತ್ನದ ಮೇಲೆ, ಅವರ ಪರಿಕ್ರಮದ ಮೇಲೆ ಏನಾದರೂ ಒಂದಿಷ್ಟು ವಿವಾದಗಳು, ಮಾತುಗಳು, ಜಗ್ಗಾಟಗಳು ನಡೆದಿವೆ ಅಂತಾದ್ರೆ ರವಿ ಶ್ರೀವತ್ಸ ಅವರ ಹತ್ರ ಏನೋ ಇದೆ ಅಂತ ಅರ್ಥ. ಹಾಗಾಗಿ ಅವರ ಗ್ಯಾಂಗ್ಸ್ ಆಫ್ UK ಸಿನಿಮಾವನ್ನ ಇವತ್ತು ಬಹಳ ನಿರೀಕ್ಷೆ ಮಾಡುವ ಹಾಗೆ ಇದೆ. ಮತ್ತೆ ಈ ಕಾಲದಲ್ಲಿ ಸಿನಿಮಾ ಹೇಗೆ ಮಾಡಬೇಕು, ಸಿನಿಮಾವನ್ನ ಹೇಗೆ ಮಾಡಿದ್ರೆ ಇವತ್ತು ಜನಕ್ಕೆ ತಲುಪಿಸಬಹುದು, ಆ ತಲುಪಿಸಿದ ಸಿನಿಮಾದ ಮೂಲಕ ತನ್ನ ಸಾಂಸ್ಥಿಕ ಸ್ವರೂಪವನ್ನು ಹೇಗೆ ಉಳಿಸ್ಕೋಬಹುದು, ಈ ಎಲ್ಲದರ ಬಗ್ಗೆ ಒಂದು ಪ್ರಯೋಗಾತ್ಮಕವಾದಂಥ ಸಿನಿಮಾ ಇದು ಅನ್ನುವ ಭಾವನೆ ನನ್ನದು. ಹಾಗಾಗಿ ಇವತ್ತಿನ ನಮ್ಮ ಮಾತುಕತೆ ಅದು ಕೇವಲ ಸಿನಿಮಾದ ಪ್ರಮೋಷನ್ ಅಲ್ಲ, ಅದರ ಆಚೆಗೆ ಕನ್ನಡ ಸಿನಿಮಾದ ಸೋಲು ಮತ್ತು ಅದರ ಗೆಲುವು, ಅದರ ಸಂಕ್ರಮಣದ ಸ್ಥಿತಿಗೆ ಎಲ್ಲೋ ಒಂದು ಕಡೆ ಈ ಇಬ್ಬರು ಘಟಾನುಘಟಿಗಳ ಒಂದು ಮಾತು ನಮಗೆ ಹೆಚ್ಚು ಆಹಾರವನ್ನ ಅದು ಒದಗಿಸಬಹುದು ಅನ್ನುವ ಆಶಯದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ. ನಮಸ್ತೆ. ಸೊ ಹೇಳಿ, ಹೇಗೆ ಈ ಸಿನಿಮಾ ಆರಂಭ ಆಯಿತು, ಆಮೇಲೆ ಈ ಸಿನಿಮಾಕ್ಕೂ ನಿಮ್ಮನ್ನ
ಮೊದಲಿನ ಹಾಗೇನೆ ನಿಮ್ಮನ್ನ ಬೆಂಬಿಡದ ಎಲ್ಲ ಇದು ಬಂದಿದೆ. ಬೆಂಬಿಡದ ಭೂತ. ಹೌದು, ಭೂತ ಗಟ್ಟಿಯಾದ್ರೆ ವರ್ತಮಾನ ಹೆಚ್ಚು ಆಕರ್ಷಕವಾಗಿರ್ತದೆ. ಎಂ ಎಸ್ ರಮೇಶ್ ಅಂತೂ ಸುಮಾರು 160ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಈಗಾಗಲೇ ಸಂಭಾಷಣೆಯನ್ನ ಬರೆದಿದ್ದಾರೆ. ಮತ್ತೆ ಅವರ ಸಂಭಾಷಣೆಯೇ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಸ್ಥಾನ ಮಾನ ಗೌರವವನ್ನ ಕಟ್ಟಿ ನಿಲ್ಲಿಸಿದೆ. ಇವತ್ತು 14 ಸಿನಿಮಾಗಳನ್ನು ಅವರು ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ನಿಮ್ಮಿಬ್ಬರ ಕಾಂಬಿನೇಷನ್ ಎಲ್ಲೋ ಒಂದು ಕಡೆ ಸ್ವಲ್ಪ ಅಗ್ರೆಸಿವ್ ಆದಂತ ಕಾಂಬಿನೇಷನ್ ಅಂತ ಅನಿಸ್ತದೆ ನನಗೆ. ಹೇಳಿ, ಈ ಸಿನಿಮಾ ಹೇಗೆ ಹುಟ್ಕೊಳ್ತು, ಏನ್ ಕತೆ? 2018 ಆಸುಪಾಸಲ್ಲಿ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಅಂತ ಹೋಗಿದ್ದೆ ನಾನು. 21 ವರ್ಷದಲ್ಲಿ ಒಂದು 8 ಸಿನಿಮಾ ಡೈರೆಕ್ಟ್ ಮಾಡಿರೋದು, ಒಂದು 4 ಸಿನಿಮಾಗೆ ಸಂಭಾಷಣೆ ಬರ್ದೆ. ಅದು ಬಿಟ್ಟ ಅಂತಂದ್ರೆ ಬೇರೆ ಏನು ಅಂತಂದಾಗ ಸಣ್ಣ ಪುಟ್ಟ ಪಾತ್ರಗಳು ಅದು ಇದು ಅಂತ ಬರ್ತಾ ಇರ್ಬೇಕಾದ್ರೆ ಹೀಗೆ ಒಂದು ಉತ್ತರ ಕರ್ನಾಟಕದಲ್ಲಿ ಒಂದು ನಡೆದಂತಹ ಒಂದು ಚಿತ್ರೀಕರಣಕ್ಕಿಂತ ಹೋದಾಗ ಅಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾ ಮತ್ತು ನಮ್ಮ ಕರ್ನಾಟಕದ ಒಂದು ಬಾರ್ಡರ್ ಅದು, ಅಲ್ಲಿ ಬೆಳಗಾಮಿನ ಒಂದು 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 ಮೂಲೆಯ ಒಂದು ಭಾಗ ಅದು. ಅಲ್ಲಿ ಒಂದು ತಿಲಾರಿ ಫಾಲ್ಸ್ ಅಂತ ಇದೆ, ಅಲ್ಲಿ ತುಂಬಾ ಸುಂದರವಾಗಿರುತ್ತೆ ಆ ಫಾಲ್ಸ್, ತುಂಬಾ ಮುದ್ದಾಗಿದೆ. ಅಲ್ಲಿ ಒಂದಷ್ಟು ಸೀನ್ಸ್ನ ಚಿತ್ರೀಕರಿಸೋಣ ಅಂತ ಹೇಳಿ ಎಲ್ಲ ತಂಡ ಅಲ್ಲಿ ಹೋದಾಗ, ನಾನು ಹೋಗಿದ್ದಾಗ ಅಲ್ಲಿಯ ಒಂದಷ್ಟು ಜನಾಂಗದವರೆಲ್ಲ ಬಂದು ಸಿನಿಮಾ ನೋಡ್ತಾ ಇದ್ರು, ಮಾಡ್ತಾ ಇದ್ರು. ಸರಿ, ಈ ನಮ್ಮ ಒಂದು ಅಂದ್ರೆ ಒಂದು ಹುಚ್ಚತನ ಏನು ಅಂತಂದ್ರೆ ಅಲ್ಲಿ ಏನಾದ್ರು ನಡೆದಿದ್ಯಾ, ಅಲ್ಲಿ ಏನಾದ್ರು ಒಂದು ಕತೆ ಸಿಗತ್ತಾ, ಇದನ್ನ ನಾವು ಕೆದಕ್ತಾನೆ ಹೋಗ್ತೇವೆ ಎಲ್ಲಿ ಹೋದ್ರು ಕೂಡ. ಸೊ ಹೋದಾಗ ಹೀಗೆ ಇಲ್ಲೊಂದಿದೆ ರೀ ಅಂತ ಹೇಳಕ್ಕೆ ಶುರು ಮಾಡಿದಂತಹ ಆ ಒಂದು ಸಾಲು ಈ ಹೊತ್ತಿನ ಈ ಒಂದು ದೊಡ್ಡ ಬೃಹದಾಕಾರದ ಒಂದು ಸಿನಿಮಾವನ್ನ ಮಾಡ್ಕೊಂಡು ಇಲ್ಲಿ ತನಕ ತಗೊಂಡ್ಬರೋ ತನಕ ಕಾರಣ ಆಯ್ತು. ತುಂಬಾನೇ ಒಂದು ಹೆಣ್ಣು ಮಗಳ ಒಂದು ರೋಚಕ ಒಂದು ರೋದನೆ ಅಂತ ಏನ್ ಹೇಳ್ತೀವಿ, ಆಕೆ ಅನುಭವಿಸಿದಂತಹ ಒಂದು ನೋವು ಏನಿದೆ ಅದು ತುಂಬಾ ಮನಸ್ಸನ್ನ ತಟ್ಟು ಆ ಹೆಣ್ಣು ಮಗಳನ್ನ ಮುಟ್ಲಾಗ ಏನಾಯ್ತು, ಇನ್ನೊಂದು ದೊಡ್ಡ ಮನೆತನದ ಹೆಣ್ಣು ಮಗಳು ಈಚೆ ಬರಕ್ ಶುರು ಮಾಡ್ತಾಳೆ. ಅಂದ್ರೆ 2 ಮನೆಯ ಹೆಣ್ಮಕ್ಕಳ ಒಂದು ಪಾತ್ರ ಏನಿದೆ ನಮ್ಗೆ, ಅದು ತುಂಬಾನೇ ನನಗೆ ತುಂಬಾ ಹಾಂಟ್ ಮಾಡ್ತು. ಒಂದು ತಾಯಿಯ ಪಾತ್ರ, ಇನ್ನೊಂದು ಆ ತಾಯಿಯ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದಂತಹ ಇನ್ನೊಂದು ಹೆಣ್ಣುಮಗಳ ಪಾತ್ರ. ಸೊ ಇದೆಲ್ಲೋ ಒಂದು 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 ಮಟ್ಟದಲ್ಲಿ ನಮ್ಗೆ ಬೇರೆ ತರನೇ ಆಗತ್ತೆ ಕತೆ. ಅಂಡ್ ನಾವು ಮಾಡ್ಕೊಂಡ್ ಬರ್ತಾ ಇರುವಂತಹ ಕತೆಗಳಿಗೆ ಇದೊಂದು ಜಾಯಿನ್ ಆದ್ರೆ ನೈಜ ಘಟನೆಯ ಆಧಾರಿತ ಚಿತ್ರ ಅಂತ ನಾವು ಏನು ಹೆಮ್ಮೆಯಿಂದ ಹೇಳ್ಕೊತೀವಿ, ಅದೆಲ್ಲದರ ಮೇಲೆ ತಲೆ ಮೇಲೆ ಹೊಡೆದಂಗಿರುತ್ತೆ. ಸೋಮ ಮಾಡಿದ್ದೇವೆ, ಇಲ್ಲಾಂದ್ರೆ ರಾಜೀವ್ ಮಾಡಿದ್ದೇವೆ, ಮಾದೇಶ ಮಾಡಿದ್ದೇವೆ, ಇದೆಲ್ಲದರ ಮೇಲೆ ಇದು ಯಾಕೆ ಅಂತಂದ್ರೆ ಎಮೋಷನ್ಸ್ ತುಂಬಾ ಇದೆ. ಆಮೇಲೆ ಕ್ಯಾರೆಕ್ಟರ್ಸ್ ಅಂತ ನೋಡಿದಾಗ ಅಲ್ಲಿ ಅದೇ ಆ ಕಥೆಯಲ್ಲಿ ಬಲಿಯಾದಂತಹ ಎಷ್ಟೋ ಜನ ವ್ಯಕ್ತಿಗಳು ಇವತ್ತು ನಮ್ಮ ಜೊತೆ ಇಲ್ಲ, ಉಳಿದವರು ತುಂಬಾನೇ ವಿಕಾರವಾಗಿದ್ದಾರೆ. ಸೊ ಎಲ್ಲ ಇರೋದನ್ನ ಕಥೆಯನ್ನ ಕೇಳಿ ಯಾವಾಗ ನಾನು ಬೆಂಗಳೂರಿಗೆ ವಾಪಸ್ ಬರ್ತೀನೋ ಅಂತ ಅನ್ನಿಸ್ತಾ ಇತ್ತು. ಬಂದ ಕೂಡಲೇ ಅದನ್ನ ಒಂದು ಪೇಪರ್ ಮೇಲೆಲ್ಲ ಹಾಕಿ ಅಣ್ಣನ ಭೇಟಿ ಮಾಡ್ತಾರೆ. ಕೆ ವಿ ರಾಜು ಸರ್ ಇದ್ರು, ನನ್ನ ಎಲ್ಲಾ ಸಿನಿಮಾಗಳಿಗೂ ಕೆ ವಿ ರಾಜು ಸರ್ ಹಿಂದ್ಗಡೆ ನಿಂತು ಎಲ್ಲವನ್ನೂ ಮಾಡ್ತಾ ಇದ್ರು. ಒಂದು ಸರಿ ನನಗೆ ಈ ಹೈ ಎಮೋಷನಲ್ ಇದನ್ನ ಕಂಟೆಂಟ್ನ ಹೇಳ್ಬೇಕಾದ್ರೆ ಎಲ್ಲಿ 1-2-3 ಕಡೆ ನಾನು ಅಣ್ಣನ ಮುಂದೆ ಬಸ್ಟ್ ಔಟ್ ಆಗಿದ್ದು ಇದೆ, ಹೇಳ್ತಾ ಸೊ ಗುರುಗಳ ಮುಂದೆ ಹೋಗೋಕ್ ಮುಂಚೆ ಅಣ್ಣನಿಗೊಂದ್ಸತಿ ಹೇಳೋಣ ಅನ್ನೋ ಒಂದು ಆಸೆನಲ್ಲಿ ಹೇಳ್ಕೊಂಡೆ. ಹೇಳಿದ ತಕ್ಷಣನೇ ತುಂಬಾ ಚೆನ್ನಾಗಿದೆ, ಇದನ್ನು ಒಂದು ಕ್ಲೀನಾಗಿ ಒಂದು ಏನು ನಾವು ಸ್ಕ್ರೀನ್ ಪ್ಲೇ ಫಾರ್ಮ್ಯಾಟ್ ಅಂತ ಕರಿತೀವಿ, ಆ ಸ್ಕ್ರೀನ್ ಪ್ಲೇ ಫಾರ್ಮ್ಯಾಟ್ಗೆ ಹಾಕು ಕೂತ್ಕೊಂಡು ಅಂತ ಹೇಳಿ ಅಲ್ಲಿಂದ ಒಂದಷ್ಟು ದಿನಗಳ ಕಾಲ ಟೈಮನ್ನು ತಗೊಂಡು ಎಲ್ಲವನ್ನು ಮಾಡೋ ಟೈಮಲ್ಲೇ ನಾವು ನಮ್ಮ ಗುರುಗಳನ್ನ ಕಳ್ಕೊತೇವೆ. ಅವ್ರ ಹತ್ರ ಹೋಗಿ ನಾನು ಕಥೆಯನ್ನ ಹೇಳಲಿಕ್ಕೆ ಆಗ್ಲೇ ಇಲ್ಲ ಕೊನೆಗೂ. ಬಟ್ ಹೇಳ್ತಾ ಇದ್ರು, ನಾನು ಹಿಂಗೆ ಮಾಡ್ತಾ ಇದ್ದೀನಿ ಅಣ್ಣ, ಬರ್ತೀನಿ, ಅಣ್ಣಂಗೆ ಹೇಳಿದೀನಿ, ಇದೆಲ್ಲ ಏನು ಹೇಳಿದ್ರು ಕೂಡ ನೀವು ಮಾಡ್ತೀರ ಬಿಡ್ರಪ್ಪ, ಅದರಲ್ಲಿ ಏನಿದೆ, ಲಾಸ್ಟ್ ಬನ್ನಿ ಹೇಳಿ ಅಂದ್ರು. ಅದು ಅವ್ರಿಗೆ ಹೇಳಕ್ಕಾಗ್ಲೇ ಇಲ್ಲ. ಬಟ್ ಅಣ್ಣನಿಗೆ ಹೇಳಿದಾಗ ಈ ಕತೆ ತುಂಬಾನೇ ಇಷ್ಟಪಟ್ಟರು. ರಮೇಶ್ ಅವರೇ, ನಿಮ್ಮ ಜರ್ನಿಯಲ್ಲಿ ಈ ಕಥೆ ನಿಮ್ಮನ್ನ ಯಾವ ರೀತಿ ಅದು ಸೆಳೆದದ್ದು, ಮತ್ತೆ ಎಲ್ಲೋ ಒಂದು ಕಡೆ ನಿಮ್ಮ ಸಂಭಾಷಣೆಯ ಮೂಲಕ ಕಾಣುವ ರಮೇಶಿಗೂ ಈ ಸಿನಿಮಾದ ಮೂಲಕ ನಾವು ನಿರೀಕ್ಷೆ ಮಾಡಬಹುದಾದ ರಮೇಶಿಗೂ ಎಲ್ಲ ವ್ಯತ್ಯಾಸ ಇದೆ ಅಂತ ಅನಿಸ್ತದೆ ನನಗೆ. ಖಂಡಿತ ಸರ್. ಮೊದಲನೇದೇನಪ್ಪ ಅಂದ್ರೆ ಇದೊಂದು ರೆಗ್ಯುಲರ್ ಫಾರ್ಮ್ಯಾಟ್ ಕತೆ ಅಂತ ಅನಿಸ್ಲಿಲ್ಲ ನನಗೆ. ಒಂದು ಹೀರೋನ್ ಇಂಟ್ರಡಕ್ಷನ್ ಮಾಡ್ತೀವಿ, ಹೀರೋಯಿನ್ ಇಂಟ್ರಡಕ್ಷನ್ ಮಾಡ್ತೀವಿ, ಎಲ್ಲ ಸಾಂಗ್ ಬರ್ತೀವಿ, ಒಂದು ವಿಲನ್ ಇಂಟ್ರೊಡ್ಯೂಸ್ ಮಾಡ್ತೀವಿ, ಒಂದು ಇಂಟರ್ ಬ್ಲಾಕ್, ಈ ಥರದ್ದೆಲ್ಲ ಒಂದು ಫಾರ್ಮ್ಯಾಟ್ ಅಲ್ಲಿದೆ. ಅಂದ್ರೆ ನಾವು ಹಾಲಿವುಡ್ ಸಿನಿಮಾದ ಸ್ಕ್ರಿಪ್ಟ್ ತಗೊಂಡೋಗಲು ಏನಂತಾರೆ, ಸ್ಟಾರ್ಟ್ ವಿತ್ ಸರ್ಪ್ರೈಸ್, ಬ್ಯಾಂಗ್ ಇನ್ ದಿ ಇಂಟರ್ವಲ್, ಥ್ರಿಲ್ ಇನ್ ದ ಕ್ಲೈಮ್ಯಾಕ್ಸ್, ಈ ಥರದೊಂದು ಫಾರ್ಮ್ಯಾಟ್ ಇರುತ್ತೆ. ಆ ಫಾರ್ಮ್ಯಾಟ್ನ ಬಿಟ್ಟಿರುವಂಥದ್ದು ಇದು. ಅಂದ್ರೆ ನಾವು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಏನಂತೀವಿ ಅಂತಂದ್ರೆ, ಬಹಳಷ್ಟು ನಾವು ರೈಟರ್ ಕೂತಾಗ ಒಂದು 15 ನಿಮಿಷದಲ್ಲಿ ಫಸ್ಟ್ ಏನಾದರೂ ಒಂದು ಆಗಬೇಕು, ಆಡಿಯನ್ಸ್ನ ಹಿಡಿದಿರೋದಕ್ಕೆ. ಅವಾಗ ಆಡಿಯನ್ಸ್ ಕೂತ್ಕೊತಾನೆ. 15 ನಿಮಿಷ ಆದ್ರೂ ಏನು ನಡೀಲಿಲ್ಲ ಆದ್ರೆ ಅವ್ನು ಕಳ್ಕೊಂಡ್ಬಿಡ್ತಾನೆ, ಅವ್ನು ಸೊ ಡೀಲ್ ಆಗ್ಬಿಡ್ತಾನೆ ಅನ್ನೋದು. ಅದೆಲ್ಲವೂ ಇದ್ದಿದ್ದು ಒಂದು ಕತೆ ಹೇಳಿದಾಗ ಫಸ್ಟ್ ರೀಲಲ್ಲಿ ಹೆಂಗಿದೆ ಅಂತಂದ್ರೆ, 4ನೇ ಸೀನಲ್ಲಿ ಒಂದು ಆಕ್ಷನ್, ಒಂದು ಇನ್ಸಿಡೆಂಟ್ ಆಗುತ್ತೆ ಅದು. ಸೊ ನೀವು ಸುಮ್ಮನೆ ಕೂರ್ಸುತ್ತೆ. ಸೊ ಆ ಥರದ ಫಾರ್ಮ್ಯಾಟ್ ಅಲ್ಲಿ ಇದ್ದ ಕತೆ ಒಂದು. ಆಮೇಲೆ 2ರಲ್ಲಿ
ಅದಿಷ್ಟು ನಡೆಯೋದಕ್ಕೆ ಇನ್ಸಿಡೆಂಟ್ಗಳ ಕಾರಣ ಏನಪ್ಪಾ ಅಂದ್ರೆ 2 ಎಮೋಷನ್. ಆ 2 ಎಮೋಷನ್ಗಳು ಹೆಣ್ಣಿದ್ದು. ನಮ್ಮಲ್ಲಿ ನಮ್ಮ ಕೋಪ ತಾಪಕ್ಕೆ ಸೆಕೆಂಡರಿ ಜಾಗ, ಫಸ್ಟ್ ಹೆಣ್ಣಿನ ಎಮೋಷನ್ಗೆ, ಹೆಣ್ಣಿನ ಮಾನಕ್ಕೆ, ಹೆಣ್ಣಿನ ಪ್ರಾಣಕ್ಕೆ ಮೊದಲನೇ ಜಾಗ. ಅದು ಹಿಡಿಸಿದ್ದೇನಪ್ಪ. ಎರಡನೇದೇನಪ್ಪ ಅಂದ್ರೆ ಇದ್ರಲ್ಲಿ ಯಾವುದುವೆ ಅದೊಂದು ಗ್ಯಾಂಗು ಇದೊಂದು ಗ್ಯಾಂಗು ಅಲ್ಲ. ಒಂದು ಚೈನ್ ಲಿಂಕ್ ಅಷ್ಟೇ. ನಾನಿಲ್ಲ ಅಂದ್ರೆ ಅದು ಮುಂದುವರಿತಾ ಇದೆ ಬ್ಲಡ್, ಅವನಿಲ್ಲ ಅಂದ್ರೆ ಮುಂದುವರಿತಾ ಇದೆ ಬ್ಲಡ್. ಸೊ ಈ ತರದ್ದು ಒಂದು ಪ್ಯಾಟರ್ನೇ ಇಲ್ಲ. ನಮ್ಗೆ ಹೊಸ ಪ್ಯಾಟರ್ನ್ ಇರುವಂತದ್ದು ಕತೆ ಬಂದ್ ಅನ್ಸಿದ್ದು ನಮ್ಮ ದೇಶದ ರಾಜಕಾರಣದ ಹಾಗೆ. ಖಂಡಿತ ಅದು ತಲೆ ಮುಖ್ಯ, ಅಲ್ಲಿ DNA ಮುಖ್ಯ ಅಷ್ಟೇ. ಸೊ ಹಾಗೆ ನಡೀತಾನೆ ಹೋಗ್ತಾ ಇರುವಂತದ್ದು ಇದು. ನಡ್ಕೊಂಡು ಹೋಗ್ತಾ 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 ನಿಮ್ಗೆಲ್ಲವೂ ಸುಮ್ಮನೆ ನಡೀತಿಲ್ಲ, ಒಂದಕ್ಕೊಂದು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಒಂದು ಎಮೋಷನ್ ಹಿಂದೆ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದು ಒಂದು ಗೊತ್ತಾಗ್ತಾ ಇದೆ. ಸೊ ಅದು ನಮ್ಗೆ ತುಂಬಾ ಇಷ್ಟ ಆಗಿದ್ದು. ಎರಡನೇದಕ್ಕಿಂತ ಹೆಚ್ಚಾಗಿ ಇದೆಲ್ಲೋ ಈ ಕಡೆ ಎಲ್ಲ ನಡೆದ್ಬಿಟ್ರೆ ಜನ ಹೊಂದ್ಕೊಳ್ಳಲ್ಲ. ಬಟ್ ಇದು ಉತ್ತರ ಕರ್ನಾಟಕದಲ್ಲಿ ನಡೆದಿರುವಂಥದ್ದು, ಅಲ್ಲಿ ಆ ಮಣ್ಣಿಗೆ ಅದಿದೆ ಅದು ಶಕ್ತಿ. ಸೊ ಅಲ್ಲಿ ನಡೆದಿರುವಂಥದ್ದು ಇದೆಲ್ಲವನ್ನು ಕೇಳಿದಾಗ ಬಹಳಷ್ಟು ಸಲ ನಾವು ನಮ್ಮಲ್ಲಿ ಮಾತಾಡ್ಕೊಂಡಿರ್ತೀವಿ. ಅಂದ್ರೆ ಬಹಳಷ್ಟು ಪ್ರೊಡ್ಯೂಸರ್ಗಳು ನಮ್ಮಲ್ಲಿ ಕತೆಗಾರರಿಲ್ಲ, ಆ ಥರದ ಕತೆ ಬರ್ತಿಲ್ಲ, ಈ ಥರದವ್ರು ಬರೆಯೋರಿಲ್ಲ ಅಂತ. ಸೊ ನಂಗನ್ಸಿದ್ದು ಈ ಥರದೊಂದು ಕತೆ ಇದೆಯಲ್ಲ, ಮಾಡು, ಚೆನ್ನಾಗಿದೆ ಅಂತ ಇದಿಷ್ಟು ನಂಗೆ ಆಂಟ್ ಮಾಡಿದ್ದು. ಎರಡನೇದಾಗಿ ಈ ಸಿನಿಮಾ ಡೈಲಾಗ್ ಬರೀಬೇಕು ಅಂತ ಅನ್ಸಿದ್ದೇನಪ್ಪ ಅಂದ್ರೆ ಮಾಡಿದ್ದೇನಪ್ಪ ಅಂದ್ರೆ ಹುಲಿಯ ಸಿನಿಮಾ ನಿಮ್ಗೆಲ್ಲ ಗೊತ್ತಾಗೋದು ಗುರುಗಳು ಮಾಡಿದ್ದು. ನಮ್ಮ ಗುರುಗಳು, ನಾನು ಅವಾಗ ಅಸೋಸಿಯೇಟು, ಇದೇ ಬಾಗಲಕೋಟೆಯಲ್ಲಿ 25 ವರ್ಷಕ್ಕೆ ಹಿಂದೆ ನಾನು ಅಸೋಸಿಯೇಟ್ ಆಗಿ ಅಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಈಗ ಅಲ್ಲಿ ಹೋದಾಗ ಗುರುಗಳಿಲ್ಲ. ಈಗ ಗುರುಗಳು ಬರೆದಿದ್ದ ಡೈಲಾಗ್ ಅವತ್ತಿಗೆ ತುಂಬಾ ಹಾಂಟ್ ಮಾಡ್ತಾ ಇತ್ತು. ಇವತ್ತು ನಾನು ಅವ್ರ ಶಿಷ್ಯ ಅಂತ ಪ್ರೂವ್ ಮಾಡೋಕೆ ಒಂದು ಪರ್ಫೆಕ್ಟ್ ಜಾಗ ಸಿಕ್ಕಿದೆ. ಹುಲಿಯ ಒಂದು ಟೆಕ್ಸ್ಟ್ ಅದು. ಇವತ್ತಿನ ಹೊಸ ತಲೆಮಾರಿಗೆ ಹುಲಿಯ ಸಿನಿಮಾವನ್ನ ಇಟ್ಕೊಂಡು ನಾವು ಪಾಠ ಮಾಡೋದು. ಸೊ ಅದೊಂದು ನನಗೆ ಇನ್ನೊಂದು ಸ್ವಲ್ಪ ನನಗೆ ಧೈರ್ಯ ಕೊಟ್ಟಿದ್ದೇನಪ್ಪ ಅಂದ್ರೆ ಅದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಿದ್ದು ಭೀಮಾ ತೀರದಲ್ಲಿಗೆ ಸಿನಿಮಾಗೆ ಡೈಲಾಗ್ ಬರೆದಿದ್ದೆ, ಅದಕ್ಕೆ ಸ್ಟೇಟ್ ಅವಾರ್ಡ್ ಬರುತ್ತೆ. ಕರೆಕ್ಟ್. ಸೊ ಇವೆರಡು ನನಗೆ ಒಂದು ಚಿಕ್ಕ ಸ್ಟ್ರೆಂತ್ ಕೊಟ್ಟಿದ್ದು. ಒಂದು ಗುರುಗಳ ಹೆಸರು, ಇದು ಅವಾರ್ಡ್ ಸಿಕ್ಕಿದ್ದು, ಈ ಕತೆ ಇದು ನೀಟ್ ಏನಾರ ಮಾಡ್ಲೇಬೇಕು ನಾನು ವಾಪಸ್ಸು ಅನ್ನೋದು ನನಗೆ ಒಂದು ಚಿಕ್ಕ ಎನರ್ಜಿ ಕೊಟ್ಟಿದ್ದು. ಪ್ರೂವ್ ಮಾಡೋಣ, ನೀನೇನ್ ಮಾಡ್ತೀಯ ಮಾಡು. ಬಟ್ ಅವ್ನು ಒಂದೇ ಒಂದು ಹೇಳಿದ್ದು, ನಾನು ಫೈನಾನ್ಷಿಯಲಿ ಈಗ ಏನು ಪರಿಸ್ಥಿತಿಲಿ ಇಲ್ಲ, ಹೌದು, ಬಟ್ ಬರವಣಿಗೆ ನಿನ್ನ ಜೊತೆಲಿ ನಿಂತ್ಕೊಳ್ಳೋದಕ್ಕೆ ಯಾವ ಮಟ್ಟಿಗೆ ಬೇಕಾದ್ರೂ ಇರ್ತೀನಿ, ಅದು ಕೊನೆವರೆಗೂ ಇರ್ತೀನಿ ಅಂತ. ಆ ಮಾತನ್ನು ಬಹುಶಃ ನಾನು ಇವತ್ತಿಗೂ ಉಳಿಸ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಹಂಗಾಗಿ ಈ ಸಿನಿಮಾ ನನಗೆ ತುಂಬಾ ಸ್ಟ್ರೈಕ್ ಆಗಿದ್ದು ಸರ್. ಇಲ್ಲ, ಆ ಕಥೆಯನ್ನ ಮಾಡ್ಕೋತೇವೆ. ಕತೆ ಎಲ್ಲ ಆದ್ಮೇಲೆ ಅಣ್ಣನ್ಗೆ ಹೇಳ್ತೇನೆ, ಅಣ್ಣ ಅದನ್ನ ತುಂಬಾ ಚೆನ್ನಾಗಿದೆ ಅಂತಾರೆ. ಇಲ್ಲಿಂದ ಈ ನಿರ್ಮಾಪಕರ ಹುಡುಕಾಟ, ಇದು ನಮ್ಮ ಅದೇನೋ ಹೇಳ್ತಾರಲ್ಲ ಗ್ರಹಚಾರ ಚಿತ್ರರಂಗದಲ್ಲಿ. ಏನು ಅಂತಂದ್ರೆ ಒಂದು ಫ್ಲಾಪ್ ಅನ್ನ ಕೊಟ್ರೆ ನಾವು ಸತ್ತೇ ಹೋದ್ವಿ ಅನ್ನೋ ಹಣೆಪಟ್ಟಿಯನ್ನ ಹೊಡೆದು ಸಾಯಿಸೇ ಬಿಡ್ತಾರೆ. ಒಂದು ಹಿಟ್ಟನ್ನು ಸಾಯಿಸ್ಲಿಕ್ಕೆ ತುಂಬಾ ಜನ ಕಾಯ್ತಾ ಇದ್ದಾರೆ ಅಂತ ಅನಿಸ್ತದೆ ಅಲ್ವಾ? ಬರೀ ಸಾಯಿಸ್ಲಿಕ್ಕೆ ಅಲ್ಲ ಸರ್, ನೀವು ಸಾಯಿಸ್ಬಿಟ್ಟು ಹೊತ್ಕೊಂಡು ಹೂತಾಕ ಬಹಳ ಜನ ಕಾಯ್ತಾರೆ. ಮತ್ತೆ ಸತ್ತಿದಾನ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಡ್ಲಿಕ್ಕೂ ಒಂದು ಎದ್ಗಿದ್ ಬಿಟ್ರೆ ಕಷ್ಟ ಅಂತ ದುರಾದೃಷ್ಟ ಏನು ಅಂತಂದ್ರೆ ಹಿಟ್ ಕೊಟ್ರು ಕೂಡ ನಮ್ಮಲ್ಲಿ ಅದೇ ಸಾವು. ನಿಮಗ್ ಚಂದ ನೆನಪಿತ್ತು ಅಂದ್ರೆ ಡೆಡ್ಲಿ ಸೋಮ ಮಾಡಿ ನನಗೆ 8 ತಿಂಗಳು ಕೆಲಸ ಇರ್ಲಿಲ್ಲ. ಹೌದು ಅಲ್ಲ ಅಂದ್ರೆ ಅವನನ್ನ ಟಚ್ ಮಾಡ್ಬಿಟ್ರೆ ಎಲ್ಲಿ ರೆಮ್ಯುನರೇಷನ್ ಜಾಸ್ತಿ ಮಾಡ್ಬಿಡ್ತಾನೋ, ಎಲ್ಲಿ ಡಿಮ್ಯಾಂಡ್ ಮಾಡ್ತಾನೋ, ಎಲ್ಲಿ ಕಮಾಂಡ್ ಮಾಡ್ತಾನೋ, ಅವನನ್ನ ಈಗ ನಾವು ಕೆಡ್ಡಕ್ಕೆ ನಾವು ತೋಡ್ಬಿಟ್ರೆ ಅವನೆಲ್ಲವೂ ಭಯಗಳು ಶುರು ಆಗುತ್ತೆ. ಆಗ ನಾವು ಅವನಿಗೊಂದು ಅವಕಾಶ ಕೊಟ್ರೆ ನಾವು ಹೇಳಿದ ದಾರಿಗೆ ಬರ್ತಾರೆ. ಈ ಕ್ಯಾಲ್ಕುಲೇಷನ್ಸ್ ತುಂಬಾ ಇದೆ. ಸೊ ಈ ಭಯದಲ್ಲೇ ನಾವು ನಿರ್ಮಾಪಕರನ್ನ ಹುಡುಕ್ತಕ್ಕೆ ಶುರು ಮಾಡಿದಾಗ ಕೆಲವ್ರು ಹೂ ಅಂದ್ರು, ಕೆಲವ್ರು ಇಲ್ಲ ಅಂದ್ರು, ಕೆಲವ್ರು ಜೊತೆಗೆ ನಿಲ್ತೀವಿ ಅಂದ್ರು, ನೀವೇನ್ ಮಾಡ್ತೀರಾ ಅಂತ ಕೇಳಿದ್ರು. ಈ ತರ ಎಲ್ಲ ಅಂದಾಗ ಒಂದೊಂದು ದಿವಸನೂ ನಾನು ಅಣ್ಣಂಗೆ ಅಪ್ಡೇಟ್ ಮಾಡ್ತಾ ಇದ್ದೆ. ಆಮೇಲೆ ಅವ್ರೊಂದು ಸಾಲ್ ಹೇಳಿದ್ರು, ನಾನು ಜೊತೆಗೆ ನಿಂತಿದ್ದೀನೋ ಇಲ್ವೋ, ಅವ್ರಿಲ್ಲದೆ ಈ ಸಿನಿಮಾ ಇಲ್ವೇ ಇಲ್ಲ. ದಟ್ ಹ್ಯಾವ್ ಟು ಅಂಡರ್ಲೈನ್, ನೀಟಾಗಿ ಅಂಡರ್ಲೈನ್ ಮಾಡ್ತೀನಿ, ವಿತ್ ಬ್ಯೂಟಿಫುಲ್ ಮಾರ್ಕರ್ ಪೆನ್ನಲ್ಲೇ ಅಂಡರ್ಲೈನ್ ಮಾಡ್ತೀನಿ, ಅವ್ರಿಲ್ಲದೆ ಈ ಸಿನಿಮಾ ಇಲ್ಲ. ಆಮೇಲೆ ಈ ಯಾವ ಅಣ್ಣನ ಸ್ಥಾನದಲ್ಲಿ ದೇವ್ರ ಸ್ಥಾನದಲ್ಲಿ ನಿಲ್ತೀನಿ ಅಂತ ಹೇಳಿದ್ರು, ಅದಕ್ಕಿಂತ ಹೆಚ್ಚಿನ ಸ್ಥಾನದಲ್ಲಿ ಒಂದು ಪಟ್ಟು ಜಾಸ್ತಿ ನಿಂತಿದ್ದಾರೆ. ಹೀಗೆ ಆಗ್ತಾ ಇದೆ ಅಣ್ಣ, ಹೀಗೆ ಪ್ರಾಬ್ಲಮ್ ಆಗ್ತಿದೆ ಅನ್ನೋವಾಗಲೇ ಒಂದು ಖುಷಿ ಇದೆ. ಏನು ಅಂದರೆ ಯಾರೋ ಒಬ್ರು ಬಂದ್ಬಿಡ್ತಾರೆ, ನಾವು ಮಾಡ್ತೀವಿ ಅಂತ ಬರ್ತಾರೆ, ತೊಗೊಂಡು ಹೋಗಿ ಮುಹೂರ್ತ ಮಾಡ್ತೀವಿ. ಎಲ್ಲವೂ ಮುಹೂರ್ತ ಮಾಡಿ ಒಂದು ಸ್ವಲ್ಪ ದಿನಗಳಾದ ತಕ್ಷಣನೇ ಫೋನ್ ಆಫು, ಎಲ್ಲ ಆಫು. ಇವತ್ತಿನ ಕರೆಂಟ್ ಸಿನಾರಿಯೋ ಆಫ್ ದ ಫಿಲ್ಮ್ ಇಂಡಸ್ಟ್ರಿ ಇರ್ಲಿಲ್ಲ. ಅವಾಗೆಲ್ಲ ಜಾಕ್ ಮಂಜು ನಾಲ್ಗೆಗೆ ಮಾತಿಗೆ ಬೆಲೆ ಇತ್ತು ಹಿಂದೆ. ಜಾಕ್ ಮಂಜು ಅನ್ನೋ ಒಬ್ಬ ವ್ಯಕ್ತಿ ಕತೆಗೋಸ್ಕರ, ರವಿ ಶ್ರೀವತ್ಸಂಗೋಸ್ಕರ ಒಂದು ದೊಡ್ಡ ಹೀರೋನ ಬಿಟ್ಟು ಪುಟ್ಟದಾಗಿ ನಿಮಗೋಸ್ಕರ ಬರ್ತೀನಿ ಅಂತ ಆ ನಿರ್ಮಾಪಕ
ಶೈಲೇಂದ್ರ ಬಾಬು ಅವರಾಗಿರ್ಲಿ, ಒಂದು ಘನತೆ ಗಾಂಭೀರ್ಯವನ್ನ ಉಳಿಸ್ಕೊಂಡಂತಹ ನಿರ್ಮಾಪಕ ಈಗ ಅವರೆಲ್ಲ ಸಿನಿಮಾ ಮಾಡ್ತಾನೆ ಇಲ್ಲ. ಯಾರು ಇಲ್ಲ. ಈಗ ಹುಡುಕ್ಬೇಕು. ಚಿಕ್ಕವರೆಲ್ಲ ಯಾರ್ಯಾರೋ ಏನೇನೋ ಆಗ್ಬಿಟ್ಟಿದ್ದಾರೆ. ಸರಿ, ಇದು ಯಾಕೋ ಸರಿ ಹೋಗ್ತಿಲ್ಲ ಅಣ್ಣ, ಏನ್ ಮಾಡೋಣಪ್ಪ. ಅವಾಗ ಆ ಮಾತು ಬಂತು, ಫೈನಾನ್ಷಿಯಲಿ ನಾನು ನಿಂಗೆ ಹೆಲ್ಪ್ ಮಾಡಕ್ ಆಗಲ್ಲ ಕಣಪ್ಪ, ಬಟ್ ನಾನು ಏನ್ ಬೇಕೋ ಮಾಡ್ತೀನಿ ಅಂದಾಗ ನಾನು ಅಂದೆ, ಇಲ್ಲ ಅಣ್ಣ ಅದು ಏನೂ ಬೇಡ, ಈಗ ಒಂದು ಕೆಲಸ ಮಾಡೋಣ, ಇದು ನಮಗೆ ಈ ಮಗು ತುಂಬಾನೇ ಬೇರೆ ತರಹದ್ದೇ ರೀತಿಯಲ್ಲಿ ನಮ್ಮನ್ನ ಕಾಡ್ತಾ ಇದೆ ಅಂದಾಗ ಈ ಮಗುಗೆ ನಾವು ಹೇಗಾರು ಮಾಡಿ ಅದಕ್ಕೊಂದು ಉಸಿರು ತುಂಬಿಟ್ಟು ಈಚೆ ತಂದ್ಬಿಡೋಣ. ಅಂತ ಹೇಳಿ ನನಗೆ ದೂರದಲ್ಲಿ ಎಲ್ಲೋ ಒಂದು ಮೈಸೂರಲ್ಲಿ ಒಂದು ಸೈಟ್ ಇತ್ತು, ಸೈಟ್ ಮಾರಿದೆ. ಫಸ್ಟ್ ಸೈಟನ್ನು ಮಾರಿ ಒಂದಷ್ಟು ದುಡ್ಡನ್ನು ತಂದು ಅಣ್ಣನ ಮುಂದೆ ಇಟ್ಟು ಇದನ್ನಿಟ್ಟೆ ಈಗ ನಾವು ಶುರು ಮಾಡಬೇಕು ಅಂತ. ಅಣ್ಣ ಅವಾಗ ಒಂದು ಮಾತು ಹೇಳಿದ್ರು, ಎಲ್ಲ ಲಾಸ್ಟಲ್ಲಿ ಮಾಡೋದು ನಾನು ಇನ್ನು ಫಸ್ಟಲ್ಲೇ ಮಾಡ್ಕೋತೀವಿ, ಇನ್ನು ನಮ್ಗೆ ಲಾಸ್ಟಲ್ಲಿ ಏನು. ಅವ್ರು ತುಂಬಾ ಒಳ್ಳೊಳ್ಳೆ ಪಾಠಗಳನ್ನ ಮಾಡಿದ್ದಾರೆ. ಯಾಕೆಂತಂದ್ರೆ ಅವ್ರು ಅನುಭವಿಸಿದಂತ ನೋವುಗಳು. ಇಲ್ಲ ಅಣ್ಣ ನುಗ್ಬಿಡೋಣ ಫಸ್ಟ್, ಆಮೇಲೆ ಯಾರೋ ಒಬ್ರು ಬರ್ತಾರೆ. ನಾವು ನುಗ್ಗದೇನೆ ಸುಮ್ಮನೆ ಇದ್ರೆ ಎಲ್ಲರೂ ನಮ್ಮನ್ನು ಪರೀಕ್ಷಿಸ್ತಾರೆ ಅಂತ ಹೇಳಿ ಹೀಗೆ ಕಟ್ಕೊಂಡಂತಹ ಆ ಕತೆ, ಹೀಗೆ ಕಟ್ಕೊಂಡಂತಹ ಒಂದು ಚಿತ್ರತಂಡ. ಇದರಲ್ಲಿ ಏನು ಅಂತಂದ್ರೆ ಜನಾರ್ದನ್ ಸರ್ ಅಂತ ಒಬ್ರು ದೊಡ್ಡ ಎಡಿಟರ್ ಇದ್ದಾರೆ. ಅವರ ಮೊದಲನೇ ಪಟ್ಟ ಶಿಷ್ಯ ಲಕ್ಷ್ಮೀನಾರಾಯಣ ರೆಡ್ಡಿ. ನನ್ನ ಎಲ್ಲಾ 8 ಸಿನಿಮಾಗಳಿಗೆ ಅವರೇ ಸಂಕಲನಕಾರರು. ನಾವೆಲ್ಲ ಕೂತು ಡಿಸ್ಕಸ್ ಮಾಡ್ತಿರೋದ್ರಿಂದ ಅವ್ರಿಗೆ ತುಂಬಾ ಚೆನ್ನಾಗಿ ಆ ಕತೆ ತುಂಬಾ ಹಾಂಟ್ ಮಾಡ್ತಿದ್ದು. ಪ್ರತಿಯೊಬ್ಬರಿಗೂ ಇದೊಂದು ಈ ಸಿನಿಮಾದಲ್ಲಿ ಒಂದು ಇದೇನು ಅಂತಂದ್ರೆ, ಬಂದವರೆಲ್ಲ ಕತೆ ಕೇಳ್ತಾನೆ ಯಾವಾಗ ಶುರು ಮಾಡೋಣ ಅನ್ನೋದು ಅದು ಬಂದ್ಬಿಡ್ತು ಅಂದ್ರೆ ಸೈಮಲ್ಟೇನಿಯಸ್ ಆಗಿ ಎಲ್ರು ಬಾಯಿಂದ ಇದ್ರಲ್ಲಿ ಏನೋ ಇದೆ ಅನ್ನೋದನ್ನ ಹಾಂಟ್ ಮಾಡುತ್ತೆ. ಕೆಲವ್ರು ಏನು ಅಂತಂದ್ರೆ, ಸರ್ ಸ್ವಲ್ಪ ನಾನು ಬಿಸಿ ಇದ್ದೀನಿ, ನಂದು ಫೈಟ್ ಇದ್ರದೆಲ್ಲ ಆಮೇಲೆ ಇಟ್ಕೊಳ್ಳಿ. ಇನ್ ಕೆಲವ್ರು ಏನೋ ಮಾಡ್ತಾ ಇದೀವಿ, ಇಲ್ಲ ಕಾಸ್ಟ್ಯೂಮರ್ ಇಂದ ಹಿಡಿದು ಮೇಕಪ್ ನಿಂದ ಹಿಡಿದು ಎಲ್ಲ ಪ್ರತಿಯೊಬ್ಬ ಆರ್ಟ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ರೆ ಒಂದು ಹುಡುಗ, ನಾವು 5-6 ಜನ 10 ಜನಗಳು ಈ ತರ ಎಲ್ಲ ಒಂದಷ್ಟು ಕಟ್ಟಿದ್ವಿ, ಕೂತ್ಕೊಂಡು ಕ್ಲೀನಾಗಿ ಮಾಡಿ. ಎಲ್ಲೋ ಒಂದ್ ಕಡೆ ನಮ್ಮಿಬ್ರಿಗೂ, ನನಗೆ ಫಸ್ಟ್ ಕಾಶಿನಾಥ್ ಸರ್ ಸ್ಕೂಲ್ ತುಂಬಾ ಇಷ್ಟ. ಆಗಿನ ಕಾಲದಲ್ಲಿ ಅಪ್ಪ ಅಲ್ಲೆಲ್ಲ ಹೋಗಿ ಬಂದು ಮಾಡ್ತಿದ್ರು. ಅಣ್ಣನಿಗೆ ನಾನು ಕೇಳ್ಕೊಂಡೆ, ಈ ತರಹದ ಒಂದು ಸ್ಕೂಲನ್ನ ಮತ್ತೆ ನಾವು ತಗೊಂಬರೋಣ ಈ ತರ. ಯಾಕೆ ಅಂತಂದ್ರೆ ದೊಂದು ವೆಚ್ಚಗಳನ್ನ ಮಾಡೋದು ಬೇಡ, ಬಂದವರು ಬರಲಿ, ಬರ್ದದ್ದವ್ರು ಬೇಡ. ಪ್ಲಾನ್ A to ಪ್ಲಾನ್ ಈವರೆಗೂ ಒಂದು ಸ್ಕೆಡ್ಯೂಲ್ ರೆಡಿ ಮಾಡೋಣ. ಪ್ಲಾನ್ A B C D E. ಇವನ್ ಬಂದ್ರೆ ತಂತ್ರಜ್ಞಾನ, ಇವನ್ ಇಟ್ಕೊಳ್ಳೋಣ, ಇವನ್ ಬಂದ್ರೆ ಇವನು. ನಮ್ಮ ಈ 30 ವರ್ಷದ ಜರ್ನಿಲಿ ದಿ ಬೆಸ್ಟ್ ಅಂತ ಯಾರಿದ್ದಾರೆ ಆ 5 ಜನ ನಾವು ಪಟ್ಟಿ ಮಾಡೋಣ. ಈ ತರದೆಲ್ಲ ಮಾಡ್ತಾ ಫೈನಲ್ ಆಗಿ ಏಪ್ರಿಲ್ 18 ಇದೆ ಬಂದ್ಬಿಡ್ತದೆ. ಈಗ ಆ ತರದ ಒಂದು ಒಳ್ಳೆಯ ಸುಮುಹೂರ್ತದ ದಿವಸ ಒಂದು ಮುಹೂರ್ತ ಅಂತ ಬಾಗಲಕೋಟೆಗೆ ಹೋಗ್ತೇವೆ. ಬಾಗಲಕೋಟೆನಲ್ಲಿ ಲೊಕೇಶನ್ಸ್ ಎಲ್ಲ ಹುಡುಕಿ ಎಲ್ಲವನ್ನು ಮಾಡಿ ಮುಹೂರ್ತ ಮಾಡಿ 52 ದಿನಗಳ ಕಾಲ ಸತತವಾಗಿ ಒಂದು ಸ್ಕೆಡ್ಯೂಲ್, ಒಂದು ಸಣ್ಣ ಗ್ಯಾಪ್ ಬರುತ್ತೆ ಮಳೆಗೋಸ್ಕರ ಅಂತ, ಅದನ್ನು ಮುಗಿಸಿ ಎಲ್ಲ ಮಾಡಿ ಮುಗಿಸ್ತೀವಿ. ಶೂಟಿಂಗ್ ಅನ್ನು ತುಂಬಾ 42 ಡಿಗ್ರೀಸ್ ಸರ್. ಅದೇನೋ ಗೊತ್ತಿಲ್ಲ, ಹೋಗೋವಾಗ ಒಂದು 33-34 ಇದ್ದಿದ್ದು ಕೈಯಲ್ಲಿ ಚೆನ್ನಾಗಿ ದುಡ್ಡಿದ್ದಾಗೆಲ್ಲ ನಡೆಯುತ್ತೆ, ಕೈಯಲ್ಲಿ ಬರ್ದಾಗ್ತಾ ಅಂದಾಗ ಸೂರ್ಯನು ಶುರು ಮಾಡ್ತಾನೆ. ಎಲ್ಲವೂ ಆಗ್ತಾ 44 ಡಿಗ್ರಿವರೆಗೂ ಶೂಟ್ ಮಾಡಿದ್ವಿ. ಬಾಗಲಕೋಟೆ, ಶಿರೂರು, ಆಮೇಲೆ ಅಲ್ಲಿ ಹೆರ್ಕಲ್ ಅಂತ ಇದೆ, ಆಮೇಲೆ ಇಳಕಲ್ ಮಾಡಿದ್ವಿ, ಹುನಗುಂದ ಅಂತ ಎಲ್ಲಾ ಕಡೆ ತುಂಬಾ ಮುದ್ದಾಗಿ. ನಮ್ಮ ಗುರುಗಳು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ವು ಅಲ್ಲಿ ಟ್ರಾವೆಲ್ ಮಾಡಿದ್ವಿ. ಅಂದ್ರೆ ಅಣ್ಣ ಹೇಳ್ತಾ ಇದ್ರು, ಈ ಜಾಗದಲ್ಲಿ ಅಲ್ಲೊಂದು ಮನೆ ಇದೆ, ಈ ಜಾಗದಲ್ಲಿ ಅಲ್ಲೊಂದು ಮನೆ ಅದು. ಇದ್ರ ಜೊತೆ ಒಂದಷ್ಟು ಹೊಸ ಲೊಕೇಶನ್ಸ್ ಗಳು ಸಿಗ್ತಾ. ಹುಲಿಯ ಹೋಗಿದ್ವಲ್ಲ ಸರ್, ಅದೆಲ್ಲವೂ ನೆನಪಾಯ್ತೀರಿ ಅಷ್ಟೇ. ಕರೆಕ್ಟ್. ಅವತ್ತು ಗುರುಗಳ ಜೊತೆ ಓಡಾಡಿದ್ದೆ, ಇವತ್ತು ಇವನ್ ಜೊತೆ ಓಡಾಡದೆ. ಕರೆಕ್ಟ್. ಒಂದೇ ಒಂದು ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಅವತ್ತು ಗುರುಗಳ ಹಿಂದೆ ನಾನಿದ್ದೆ, ಇವತ್ತು ನಮ್ಮಿಬ್ಬರ ಹಿಂದೆ ನಮ್ ಗುರುಗಳ ಮಗ ಆಕ್ಟ್ ಮಾಡ್ತಾ ಇದ್ದ. ವೆರಿ ಗುಡ್. ಅಮೋಘ್ ಅಂತ ಒಂದು. ಸೊ ಈ ತರ ಒಂದು ಎಲ್ಲ 50 ಜನ ಹೊಸಬ್ರು ಸರ್. 50 ಜನ ಹೊಸಬ್ರು. ಈ ಹೊಸಬ್ರು ಅಂತ ಕಾಸ್ಟ್ ಕಟಿಂಗ್ ಅಥವಾ ಕಾಸ್ಟ್ ಎಫೆಕ್ಟಿವ್ ಅನ್ನುವಂತ ಮಾದರಿಯನ್ನ ನೀವು ಬಳಸಿದಿರಿ ಅಂತ ಅಂದ್ಕೊಳ್ತೇನೆ. ಬಹುಶಃ ಇವತ್ತಿನ ಸಿನಿಮಾ ರಂಗಕ್ಕೆ ಅದು ಬಹಳ ಮುಖ್ಯ ಅಂತಲೂ ಅನಿಸ್ತಾ ಇದೆ. ಏನೇನ್ ಮಾಡಿದ್ರಿ ನೀವು? ಇಲ್ಲ ಸರ್, ನಾ ಅದೇ ಅಂದಿದ್ದೇನು ಅಂತಂದ್ರೆ, ಅಣ್ಣ ಯಾವಾಗ ನನ್ನ ಜೊತೆ ಇರ್ತೀನಿ ಅಂತಂದ್ರು ಅದು ನನ್ಗೆ 10 ಆನೆಯ ಬಲ. ಅಣ್ಣನ ನಾನು ಕೇಳ್ಕೊಂಡಿದ್ದೆ ಏನು ಅಂತಂದ್ರೆ, ನೀವಿದ್ರೆ ಸಾಕು, ನನಗೆ ಅಸೋಸಿಯೇಟ್ ಬೇಡ. ಅಂದ್ರೆ ಅಣ್ಣ ಅಲ್ಲೆಲ್ಲೋ ಕೂತು ತನ್ನ ಕಣ್ಣುಗಳ ಇಶಾರೆಯಲ್ಲಿ ಏನು ತೋರಿಸಿದ್ರು ಕೂಡ ನಾನು ಅದನ್ನ ಅರ್ಥ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಅವ್ರೆಲ್ಲೋ ಕೂತ್ಕೊಂಡು ನೋಡ್ತಾ ರವಿ ಅದಾಯ್ತಾ ಆಯ್ತು ಅಂದ್ರೆ ಇದು ನೆಕ್ಸ್ಟ್ ನೀನ್ ಮಾಡು ಅಂತಂದ್ರೆ ನನಗೆ ಆ ಬಲ ತುಂಬಾ ಚೆನ್ನಾಗಿ ಬಂದ್ಬಿಡ್ತು. ನನಗೆ ಇನ್ನೊಬ್ಬನೇ ಹುಡುಗ ನನ್ಗೆ ಬಂದೇ ಇದ್ದು, ರಾವಣ ಅಂತ ಹೇಳ್ಬಿಟ್ಟು. ಅವನು ಕೂಡ ಉತ್ತರ ಕರ್ನಾಟಕದವನು. ಯಾಕೆಂದ್ರೆ ನಾನು ಆ ಕಡೆ ಈ ಕಡೆ ತಿರುಗಿದಾಗ ಅಣ್ಣ ಬರೆದಂತಹ ಸಾಲುಗಳನ್ನ ಅದೇ ನಿಟ್ಟಿನಲ್ಲಿ, ಅದೇ ದಿಟ್ಟಿನಲ್ಲಿ, ಅದೇ ಧಿರಿಸ್ನಲ್ಲಿ ಹೇಳ್ಬೇಕಾದಂತ ಒಬ್ಬ ವ್ಯಕ್ತಿ ಬೇಕಿತ್ತು. ಒಂದು ಹುಡುಗ ಈ ತರ ಈಗೇನಾಗುತ್ತೆ, ಅಸೋಸಿಯೇಟ್ಸ್ ಅಸಿಸ್ಟೆಂಟ್ಸ್ ಅಂದ ತಕ್ಷಣ ನೀವು ನಂಬ್ತಿರೋ 3 ಜನ ಅಸೋಸಿಯೇಟ್ಗಳು, 15 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು. ಈ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಏನಿಗೆ ಬೇಕಾಗಿದೆ, ಒಂದು ಡೈರೆಕ್ಟರ್ಗೆ. ಹೌದು,
ಆ ತರದ ವ್ಯವಸ್ಥೆ ಇದೆ. ಹೌದಿದೆ. ಈಗಿದೆ. ಓ ಮೈ ಗಾಡ್, ಈಗ ಹೇಳ್ತೀನಿ ಕೇಳಿ, 15 ಜನ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. 15 ಕ್ಯಾರವಾನ್ ಬಾಗ್ಲುಗಳ ಹತ್ರ ನಿಂತ್ಕೊಳ್ಳೋಕೆ ಒಬ್ಬೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಇಟ್ಕೋತಾ ಇದ್ದಾರೆ. ಸೊ ನೀವ್ ಯಾಕೆ ಅವ್ರನ್ನ ಕ್ಯಾರವಾನ್ ಎಲ್ಲಿಂದ ಎಲ್ಲಿವರೆಗೆ ಅದು? ಎಲ್ರಿಗೂ ಕ್ಯಾರವಾನ್ ಇದೆ. ಹೌದಾ? ಡೈರೆಕ್ಟರ್ಗಿದೆ, ಕ್ಯಾಮ್ರಾಮನ್ಗಿದೆ, ಫೈಟ್ ಮಾಸ್ಟರ್ಗಿದೆ, ಆಮೇಲೆ ಆರ್ಟಿಸ್ಟ್ಗಳಿಗಿದೆ, ಕೋ ಆರ್ಟಿಸ್ಟ್ಗಳಿಗಿದೆ, ಸಾಮಾನ್ಯದ ಆರ್ಟಿಸ್ಟ್ಗಳಿಗಿದೆ, ಪಾಪ ಜೂನಿಯರ್ ಆಲ್ಮೋಸ್ಟ್ ಆರ್ಟಿಸ್ಟ್ ಜೂನಿಯರ್ಸ್ ಬಿಟ್ಟು ಮತ್ತವ್ರಿಗೆಲ್ಲರಿಗೂ. ಮೊದಲು ಆಕ್ಚುಲಿ ನಾಯಕ ನಾಯಕಿಗೆ ಮಾತ್ರ ಅವ್ರಿಗೂ ಇರ್ಲಿಲ್ಲ. ನಾವೆಲ್ಲ ವರ್ಕ್ ಮಾಡಿದಾಗ ಅವ್ರಿಗೂ ಇಲ್ಲ. ನಾವೆಲ್ಲೋ ಅಲ್ಲಿ ರೋಡಲ್ಲಿ ಶೂಟ್ ಮಾಡ್ತಿದ್ವಿ, ಯಾರನ್ನ ಮನೆಯವ್ರನ್ನ ರಿಕ್ವೆಸ್ಟ್ ಮಾಡ್ತಿದ್ವಿ, ಒಂದು ರೂಮ್ ಬಿಟ್ಕೊಡಿ ಅಂತಿದ್ವಿ, ಅಷ್ಟೇ ಮಾಡ್ತಿದ್ವಿ. ಅಥವಾ ಯಾವ್ದನ್ನ ಮನೇಲಿ ಶೂಟಿಂಗ್ ಮಾಡ್ತಿದ್ವಿ, ಅಲ್ಲೇ ಒಂದೆರಡು ರೂಮ್ ಬಿಡಿಸ್ಕೊಂತಿದ್ವಿ ಅಷ್ಟೇ. ಆ ಕಾರವಾನ ಅನ್ನೋದಿಲ್ವಲ್ಲ. ಬರ್ತಾ ಬರ್ತಾ ಅದು ಹೀರೋಗೆ ಹೀರೋಯಿನ್ಗೆ ಅಂತ ಬಂದಿದ್ದು ಇವತ್ತು ಇಡೀ ಸಿನಿಮಾ ಕ್ಯಾರವಾನಲ್ಲಿ ಇರುತ್ತೆ ಅಷ್ಟೇ. ಆ ಕ್ಯಾರವಾನ್ ಒಂದಕ್ಕೆ ಸರ್ 9,000 ರೂಪಾಯಿ ಬೀಳುತ್ತೆ ಪ್ರತಿದಿನ. ಒಂದು 9 ಅದು ರಾತ್ರಿವರೆಗೂ ಹೋಯ್ತು ಅಂದ್ರೆ ಇನ್ನೊಂದು 13ಕ್ಕೆ ಹೋಗುತ್ತೆ. ಈ ತರದ್ದು ಒಂದು 10 ಕ್ಯಾರವಾನ್ ಅಂದ್ರೆ ಅದೇ 1,30,000 ರೂಪಾಯಿ ಆಗುತ್ತೆ. ಆಯ್ತು. ಆ ಬಾಗ್ಲುಗಳ ಹತ್ರ ನಿಂತ್ಕೊಳ್ಳೋಕೆ ಇಬ್ಬಿಬ್ರು ಹುಡುಗರು ಅವ್ರ ಬಾಟ ಕೇಳ್ತಾರೆ. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಅವನಿಗೊಂದು ಬಾಟ ಬರುತ್ತೆ. ನಾನು ಕೂಗಿದ್ರೆ, ನನ್ನ ಅಸೋಸಿಯೇಟ್ ಕೂಗಿದ್ರೆ, ಆ ಅಸೋಸಿಯೇಟ್ ಕೂಗು ಅಲ್ಲಿ ನಿಂತಿರೋ ಬಾಗ್ಲ ಹತ್ರ ಇರೋ ಅಸಿಸ್ಟೆಂಟ್ ಡೈರೆಕ್ಟರ್ ಹೋಗುತ್ತೆ, ಅವ್ನು ಕರ್ಕೊಂಬರ್ಬೇಕು. ಆ ಅಸಿಸ್ಟೆಂಟ್ ಡೈರೆಕ್ಟರ್ ಹೋಗಿ ಸರ್ ಶಾರ್ಟ್ ರೆಡಿ ಇದೆ ಅಂತಂದ್ರೆ ಬರ್ತೀನಿ ಹೋಗ ಗೊತ್ತಾಗಲ್ಲ ನೀನು ಅನ್ನೋ ದಿನಗಳಿದ್ದಾವೆ. ಕೇಳಿದೀನಿ ನಾನೇ ಕಿವಿಯಾರ, ಯಾಕಂದ್ರೆ ನಾವು ಹೋಗಿ ಹೀರೋಗಳನ್ನ ಕೂತ್ಕೋತೀವಲ್ಲ ಮಾತಾಡ್ಸಿ. ಈ ತರದೆಲ್ಲ ಫಸ್ಟ್ ಕಿತ್ತಾಕದ್ವಿ ಇಲ್ಲೇ ನಮ್ಮ ಪೊಸಿಷನ್ ಅಲ್ಲೇ. ನನಗ್ ನಾವು ದಾರ ಏರ್ಕೊಂಡ್ರೆ ತಾನೇ ಮಿಕ್ನಾದವ್ರು ನಮ್ಗೆ ಕೇಳೋದಿಕ್ಕೆ. ಆಮೇಲೆ ಬಂದಂತಹ ಒಂದಷ್ಟು ಜನ ಏನು ಇಲ್ಲಿಯ ಕಲಾವಿದರಿದ್ದಾರೆ, ನಾವು ಮಾಡೋದೇ ಹೀಗೆ. ಅಣ್ಣ ಹೇಳಿದ್ರು, ಒಂದು ನಾವು ಬೋರ್ಡ್ ಹಾಕೊಂಡ್ವಿ, ಇದರ ಒಳಗೆ ನೀನು ಬರೋ ಹಾಗಿದ್ರೆ ನಮ್ಮ ಮನೆ ಒಳಗೆ ಬಾ, ಇಲ್ಲ ಅನ್ನೋದಾಯ್ತು ಅಂದ್ರೆ ನಿನ್ನ ಮನೆ ಒಳಗೆ ನನ್ನ ಕರ್ಸ್ಕೊಳಂಗಿದ್ರೆ ನಾವು ಬರಲ್ಲ. ಕರೆಕ್ಟ್. ಇದು ನಮ್ಮ ಮನೆ, ನಾವು ಕನಸು ಕಟ್ಕೊಂಡಂತಹ ಮನೆ. ಅದನ್ನ ಮಾಡಿದ್ವಿ. ನೋ ಅಸಿಸ್ಟೆಂಟ್ಸ್ ಫಾರ್ ಎನಿ ಒನ್. ಒಂದೇ ಮೇಕಪ್ ಮ್ಯಾನ್, ಅವನಿಗೊಬ್ಬನೇ ಅಸಿಸ್ಟೆಂಟು. ಆಮೇಲೆ ನನಗೆ ಆರ್ಟ್ ಡೈರೆಕ್ಟ್ರು ಅವ್ರು ಬೇಕು ಇವ್ರು ಬೇಕು ಇಲ್ಲ, ಎಲ್ಲ ಸೆಟ್ ಅಸಿಸ್ಟೆಂಟ್ ಹುಡುಗರುಗಳು. ಸೊ ಆ 3 ಜನ ಅವರು ಕೂಡ ತುಂಬಾ ಅದೇನೋ ಹೇಳ್ತಾರಲ್ಲ ಪಾದರಸ ತರ ಇರುವಂತಹ ಹುಡುಗರುಗಳನ್ನ ಹುಡುಕೊಂಡ್ವಿ, ಸೆಲೆಕ್ಟ್ ಮಾಡ್ಕೊಂಡ್ವಿ. ನೀವು ನಂಬ್ತಿರೋ ಇಲ್ವೋ, ರವಿ ಹೇಗೆ ಒಬ್ಬನ ಇಟ್ಕೊಂಡು ಮಾಡಿದೆ, ಕಾಸ್ಟ್ಯೂಮ್ಸ್ ಎಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಿದೆ ಅಂದ್ರೆ, ಇಬ್ರು ಕಾಸ್ಟ್ಯೂಮರ್ಗಳೇ ಕ್ಲೀನ್ ಆಗಿ ಯಾವ ಸೀನ್ ಏನ್ ಸೀನ್ ಕಂಟಿನ್ಯೂಷನ್ ತಗೊಂಡ್ಬಿಟ್ಟು ಸ್ಪಿನ್ ಮಾಡಿ ಇಟ್ಕೊಳ್ಳೋರು. ಬೇರೆಂತ ಕಾಸ್ಟ್ಯೂಮರ್ಸ್ಗಳು ಇದಾರೆ ಚಿತ್ರರಂಗದಲ್ಲಿ ಇವತ್ತು, ಎಲ್ಲಾ ಕೆಲಸ ಮಾಡೋರು ಇದ್ದಾರೆ ಸರ್. ನಾವು ಕಣ್ಣು ಹಾಯಿಸಿ ಯಾರು ಅದನ್ನ ನೋಡ್ತಾ ಇಲ್ಲ. ಹಸಿವಲ್ಲಿ ನೀವು ಏನೆಲ್ಲಾ ಮಾಡ್ತಿರೋ ಅದೆಲ್ಲವಕ್ಕೂ ಗೆಲುವಿದೆ ಅನ್ನೋದು ಗ್ಯಾರಂಟಿ. ಹೊಟ್ಟೆ ತುಂಬಿದ ಮೇಲೆ ಸೋಲ್ ಗ್ಯಾರಂಟಿ. ಅದು ಬಂದ್ಬಿಡುತ್ತೆ. ಸೋಲೋನಕ್ಕಿಂತ ಹೆಚ್ಚಾಗಿ ನಾವು ರಿಲ್ಯಾಕ್ಸ್. ಆಮೇಲೆ ನೀವು ಹೇಳಿದಂಗೆ ಈ ತರದೆಲ್ಲ ಅಧ್ವಾನಗಿರಿ ದರಿದ್ರದಲ್ಲಿ ಶುರು ಆಗೋಗತ್ತೆ. ಆಮೇಲೆ ಬರಲ್ಲ ಅಲ್ಲಿ. ಟೇಕನ್ ಫಾರ್ ಗ್ರಾಂಟೆಡ್. ನಾನು ಯಜಮಾನ್ರ ಹತ್ರ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಪಾಪ ಬೆಳಗ್ಗೆ 24 ಗಂಟೆ ಅಲ್ಲ 12 ಗಂಟೆ ಆದ್ರೂ ಈ ತರ ಕ್ಯಾಮ್ರಾ ಪಕ್ಕದಲ್ಲಿ ಚೇರ್ ಹಾಕೊಂಡ್ ಕೂತ್ಕೊಳ್ಳೋರು. ಅಣ್ಣ ಬಿಸ್ಲಣ್ಣ ಅಂತ ಹೇಳಿದ್ರೆ ನೋಡೋಣ ತಾಳವನು ಏನಾರು ಒಂದು ರಿಯಾಕ್ಷನ್ ಕೋಟೆ ಮೇಲೆ ಹತ್ತಿ, ಅದು ಅದೇನೋ ಮಿಚ್ಚಲ್ ಕ್ಯಾಮ್ರಾ ಅಂತ ಎಲ್ಲ, ಆ ಕ್ಯಾಮ್ರಾದ ಭಾರವನ್ನ ಹತ್ತಿ ತುಪ್ಪದ ಹೊಂಡ ಮೇಲೆ ಹತ್ತಂದ ಆ ಇತಿಹಾಸವನ್ನ ಮರೆತು ನಾವ್ ಇವತ್ತು ಡಿಜಿಟಲ್ ಕ್ಯಾಮ್ರಾ ಬಂದ್ರು. ಈ ಡಿಜಿಟಲ್ ಕ್ಯಾಮ್ರಾಗ 5 ಜನ ಬರ್ತಾರೆ. ಬೆಳ್ಳಿ ಮೋಡದ ನಿಮ್ಮ ಇದು ಮೂಸುಂಬಿ ಕೆಳಗೆ ಇಳಿದು ಬರ್ತದಲ್ಲ, ಅದಕ್ಕೆ ತಗೊಂಡೋಗೋದು ಹೊಯ್ಯೋದು, ಮತ್ತೆ ರೀಟೇಕು ತಗೊಂಡೋಗೋದು. ಅದ್ರ ಕತೆ ಎಲ್ಲ ಕೇಳ್ಬಿಟ್ರೆ ಈಗಿನ ಅವರು. ನಾನು ಹುಲಿಯಾ ಸಿನಿಮಾದಲ್ಲೇ ಒಂದ್ ಶಾರ್ಟ್ ಇದೆ ಸರ್. ಆಕ್ಚುಲ್ ಆಗಿ ಅಂದ್ರೆ ಒಂದ್ ಶಾರ್ಟ್ ಏನಪ್ಪಾ ಅಂದ್ರೆ, ಇಡೀ ಊರು ಫಸ್ಟ್ ಖಾಲಿ ಮಾಡ್ತಾರೆ. ನೀವು ನೋಡಿರ್ತೀರಿ ಸಿನಿಮಾ. ಇಡೀ ಊರ್ ಬಿಟ್ಟು ಹೊರಡ್ತಾರೆ ಅವ್ರು, ಬೆಂಗಳೂರಿಗೆ ಬರ್ತಾರೆ ವಿಧಾನಸೌಧ ನೋಡಕ್ಕೆ ಅಂತ. ಕೆರ್ಕಲ್ಮಟ್ಟಿ ಮೇಲೆ 40 ಫೀಟ್ ಕ್ರೇನ್ ಹಾಕಿದ್ದಾರೆ. ಕ್ರೇನ್ ಹಾಕಿ ಇಡೀ ಊರನ್ನ ಒಂದು ಪ್ಯಾನ್ ಮಾಡ್ತಾರೆ. ಇಡೀ ಊರು ಕೆರ್ಕಲ್ಮಟ್ಟಿನ ಪ್ಯಾನ್ ಮಾಡಿದ್ರೆ ಒಬ್ಬ ವ್ಯಕ್ತಿ ಕಾಣಿಸ್ಬಾರ್ದು. ನಾವು 3 ಜನ ಅಸ್ಟೆಂಟು ನೋಡಿ. ಸೊ ಇಡೀ ಊರ್ ಖಾಲಿ ಮಾಡಿಸಿದ್ವಿ. ಎಲ್ಲ ಒಂದು ನಾಯಿ ಮರಿ ಕೂಡ ಕಾಣಿಸ್ಬಾರ್ದು. ಬಿಕಾಸ್ ಫಸ್ಟ್ ಶಾರ್ಟ್ ಅಲ್ಲಿ ಏನ್ ಹೇಳಿದಾರೆ ಅಂದ್ರೆ, ತಿನ್ನಕ್ಕೆ ಏನು ಇಲ್ಲದೆ ನಾಯಿ ಮರಿ ಹೊಡ್ಕೊಂಡು ತಿನ್ಕೊಂಡ್ಬಿಡ್ತಾನೆ. ಸೊ ಕುರಿ ಹಸು ಏನು ಕಾಣಬಾರ್ದು. ಅದನ್ನ ತೆಗ್ದಿದೀವಿ ಶಾರ್ಟು. ಆಯ್ತಲ್ಲ ಅವತ್ತು. ಇಲ್ಲ ಸರ್, ಮನಸ್ಸಿದ್ದಲ್ಲಿ ಅದು ಅಷ್ಟೆಲ್ಲ ಇದೆಲ್ಲ ಬರ್ದಿರೋಕ್ ಸಾಧ್ಯನೇ ಇಲ್ಲ. ಈಗಿನ ಕಾಲದ ಕಲಾವಿದರು ನಿಮಗೆ ಸಹಕಾರ ಮಾಡಿದ್ರೆ ಬನ್ನಿ ಅಂದ್ವಿ ನಾವು. ಮಾಡಿದ್ರೆ ಬನ್ನಿ. ಕೆಲವ್ರು ಮಾಡಿದ್ರು ಸರ್, ಇಲ್ಲ ಅಂತ ಹೇಳಲ್ಲ. ಕೆಲವ್ರು ಇವತ್ತು ಇದಾರೆ ಆತರ ಮಾಡೋರು. ನಾವು ಆಯ್ಕೆ ಮಾಡ್ಕೊಂಡಿದ್ರಲ್ಲಿ ಪದ್ಮಾವಸಂತಿ ಅಮ್ಮ ನಾನ್ ಮಾಡ್ತೀನಿ. ಯಾಕೆಂದ್ರೆ ಪಾತ್ರ ಅದ್ ಹೇಳಿದ್ನಲ್ಲ, 2 ಹೆಣ್ಮಕ್ಳ ಮೇಲೆ ಅದು ಅವಲಂಬಿತರಾಗಿರೋ ಪಾತ್ರ. ಅದು ನಾ ಮಾಡ್ತೀನಿ, ನಾ ಬರ್ತೀನಿ ಅಂತರು. ಅದಾದ್ಮೇಲೆ ಪ್ರಶಾಂತ್ ಅಂತ ಹೇಳಿ ನಿಮಗೆ ಗೊತ್ತಿರ್ಬೋದು, ಹೊರಟ ಪ್ರಶಾಂತ್ ಅಂತ ಹೇಳಿ ಒಂದಷ್ಟು ಕಂಡೀಷನ್ಸ್ಗಳು, ಒಂದಷ್ಟು ಇದು ಯಾವ್ದು ನನ್ಗೆ ಅದೆಲ್ಲ ಮುಖ್ಯ ಅಲ್ಲ ಸರ್. ನನಗೆ ಆ ಕತೆ ಮುಖ್ಯ, ಆ ಪಾತ್ರ ಮುಖ್ಯ. ಏನಿಲ್ಲ, ಪಕ್ಕ ಧರ್ಮರಾಯ.
ಧರ್ಮರಾಯ ಹಿ ಬಿಕಮ್ಸ್ ಪರಶುರಾಮ. ಸೊ ಈ ತರದ ಒಂದಷ್ಟು ಇತ್ತು. ಆಮೇಲೆ ಶ್ರೀನಗರ್ ಮುನಿಯವರಾಗಿರ್ಬೋದು, ಕೋಟೆ ಪ್ರಭಾಕರ್ ಆಗಿರ್ಬೋದು, ಇದು 4-5 ಮುಖಗಳನ್ನ ಬಿಟ್ರೆ ನಾವಿನ್ ಯಾರನ್ನೂ ಕರ್ಕೊಂಡು ಹೋಗ್ಲಿಲ್ಲ. ಅಲ್ಲಿ ಹೋಯ್ತು ಅಂತಂದ್ರೆ ಒಂದು 70-72 ವರ್ಷದ ಆಸುಪಾಸಿನ ಒಬ್ಬ ವ್ಯಕ್ತಿಗೆ ಕಿವಿ ಕೇಳಲ್ಲ. ಆತ 60 ಡ್ರಾಮಾ ಡೈರೆಕ್ಟ್ ಮಾಡಿದ್ದಾರೆ. ಟಂಗ್ಸಾಲಿ ಉಮೇಶ್ ಅಂತ. ಆತನಿಗೆ ನೀವೇನಾದ್ರು ಒಂದು ಸಣ್ಣದಾಗಿ ಹೇಳ್ಬಿಟ್ರೆ ಆತ ನಿಂತ್ಕೊಳ್ಳೋದಿದೆಯಲ್ಲ, ಆಜಾನುಬಾಹು ತರ ನಿಂತ್ಕೋತಾರೆ. 72 ವರ್ಷದ ವಯಸ್ಸಾದ ವ್ಯಕ್ತಿ. ಈ ತರಹದ ಕಲಾವಿದರು ಅಲ್ಲಿ ಪರದೆನ ಹರಿದು ತಿನ್ನೋದಕ್ಕೆ ಇವತ್ತೆಷ್ಟು ಜನ ಕಾಯ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಯಾರಿಗೂ ಪಾಪ ಅವಕಾಶಗಳಿಲ್ಲ. ನಾನು ಅಣ್ಣ ಫಸ್ಟ್ ಹೋಗ್ತೀವಿ, ಒಂದಷ್ಟು ಆಡಿಷನ್ ಮಾಡೋಣ ಅಂತ ಹೋದಾಗ ನಮ್ಮಲ್ಲಿ ಆ ಪರಂಪರೆ ಇಲ್ಲ, ಆಡಿಷನ್ ಪರಂಪರೆ ನಾವು ಮಾಡಿದವರಲ್ಲ. ಬಟ್ ಸೆಲೆಕ್ಟ್ ಮಾಡೋಣ ರವಿ ಇಂದಾಗ ಹೋಗಿ ಕೂತ್ಕೋತೀವಲ್ಲ, ಅಲ್ಲಿ ಕೂತಾಗ ಆ ನೋವು ನೋಡಿದ್ವಲ್ಲ ಒಬ್ಬೊಬ್ಬ ಆರ್ಟಿಸ್ಟ್ ಮುಖದಲ್ಲಿ. ಅವಾಗ ಈ ಟಂಗ್ಸಾಲಿ ಉಮೇಶ್ ಅನ್ನೋರು ಕುಡ್ದಿದ್ರು, ಬೆಳಗ್ಗೆ ಇದ್ರು ಆ ನಶ ಇಳ್ದಿರ್ಲಿಲ್ಲ. ದೂರದಲ್ಲಿ ನಿಂತವ್ರು ಆಡ್ದಂತಹ ಮಾತು ಇವತ್ತು ನಮ್ಮಿಬ್ರು ಕಿವಿಗಿದೆ. ಈ ತರ 100 ಮಂದಿ ಬಂದದಾರ, ಯಾರು ನಮ್ಗೇನು ಮಾಡಿಲ್ರಿ, ನೀವೊಬ್ರು ಹೋಗ್ರಿ ಅಣ್ಣ ಏನು ಮಾಡ್ಬೋದು ಅಣ್ಣ, ಇಲ್ಲ ಅವನಲ್ಲಿ ಫೈರ್ ಇದೆ. ಈಗ ನಾವು ಏನೇ ಮಾಡಿದ್ರು ಅದು ಎದ್ದೇಳುತ್ತೆ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟರ್ ನೀನು ಎಳ್ಕೊಂಬಂದ್ಬಿಡೋಣ ಅಣ್ಣ. ಹಿಂಗಂದು ಅಲ್ಲಿಯ ಹೆಣ್ಮಕ್ಳು, ಅಲ್ಲಿಯವರು, ಒಬ್ರು ಮಹಾಂತೇಶ್ ಗಜೇಂದ್ರಗಡ ಅಂತಿದ್ದಾರೆ, ಅವ್ರಿಗೆ ಆಸ್ಪಾಸ್ ಅವರು 70 ವರ್ಷ, ಅವರೆಲ್ಲ ಕಲಾವಿದರನ್ನ ಕರೆಸ್ತಾರೆ. ಅಲ್ಲಿ ಶರಣ್ ಬಸವ ಆಗಿರ್ಬೋದು, ರಮೇಶ್ ಅವರಾಗಿರ್ಬೋದು, ಚೌಧರಿ ಅಂತ ಒಬ್ರಾಗಿರ್ಬೋದು, ಎಲ್ಲ ಹುಲ್ಲೂರವ್ರಾಗಿರ್ಬೋದು, ಹೆಣ್ಣು ಮಕ್ಕಳುಗಳಾಗಿರ್ಬೋದು. ಹೆಣ್ಮಕ್ಳು ತಮ್ಮ ಸ್ಕೂಲ್ ಟೀಚರ್ಸ್ ಎಲ್ಲ ಎಷ್ಟು ಕೋಆಪರೇಟ್ ಮಾಡಿದ್ರು ಅಂದ್ರೆ ನಾನು ಆ ಪಾತ್ರ ಮಾಡ್ಲಾ ಸರ್ ಅಂತಾರೆ. ಅವರೆಲ್ಲ ಕಲಾವಿದರು, ಸ್ಟೇಜ್ ಕಲಾವಿದರು. ನಾವು ಈಗ ಈ ಒಂದು ಇದಕ್ಕೆ ಈ ಕತೆಗೆ ಅದು ಬೇಕಾಗಿದೆ. ಯಾಕೆಂದ್ರೆ ಇಲ್ಲಿರೋನ ಕರ್ಕೊಂಡು ಹೋದ್ರೆ ಇವ್ರಿಗೆ ಬಾಯ್ ಹೊಳ್ಳಲ್ಲ, ಕರೆಕ್ಟ್, ಡೈಲಾಗ್ ಹೊಳ್ಳಲ್ಲ. ಇವರು ಸುಖದ ಸುಪ್ಪದ ಕೇಳಿ ಬೆಳೆದಿದ್ದಾರೆ. ಹೌದಪ್ಪ. ಅಲ್ಲಿ ಬಂದು ನಾನು ಏನಾದ್ರು ಬಿಸಿಲು ಅಂತಂದ್ರೆ ಕ್ಯಾರವನ್ ತರ್ಸಪ್ಪ ಅಂತಾರೆ, ಇಲ್ಲಾಂದ್ರೆ ಒಂದ್ ರೂಮ್ ಕೊಡು ಅಲ್ಲಿ ಕೂತಿರ್ತೀನಿ, ಅಲ್ಲಿಂದ ಕರಿ ಅಂತಾರೆ. ಈ ಕರಿಯೋದಕ್ಕೆ ಕೂರ್ಸೋದಕ್ಕೆ ಕೂತಿಲ್ಲ ಸರ್, ನಾವ್ ಯಾರು ಕೂತಿಲ್ಲ, ಟೈಮ್ ಇಲ್ಲ ಸರ್, ಟೈಮ್ ಇಲ್ಲ. 50 days we were just like a boiling water, ಬಕ್ಕ ಕುದೀತಾ ಇದೀವಿ, ಯಾರು ಕೂತಿಲ್ಲ. ಒಂದು ಚೇರ್ ಇಲ್ಲ, ಒಂದು ದೂರದಲ್ಲಿ ಒಂದು ಪೆಂಡಾಲ್ ಇರೋದು. ಯಾಕೆ ಅಂತಂದ್ರೆ ಅಲ್ಲಿ ಹೋಗಿ ಎಲ್ಲರೂ ಊಟ ಮಾಡ್ಬೇಕು ಅಂತ ಅಲ್ಲೊಂದು 50 ಚೇರ್ ಹಾಕಿರ್ತಾ ಇದ್ವಿ. ಕಲಾವಿದ್ರೆಲ್ಲ ಪ್ರತಿಯೊಬ್ರು ಪಾಪ ಛತ್ರಿ ಹಿಡ್ಕೊಂಡು ಹಂಗೆ ಇರೋರು. ಇಲ್ಲಿಯವರು ಅಷ್ಟೇ, ಪದ್ಮಾವಸಂತಿ ಅಮ್ಮ ಕೂಡ ಒಂದು ಛತ್ರಿ ಹಿಡ್ಕೊಂಡು ಕೂತಿದ್ರು ಹೊರತಾಗಿ. ಅವ್ರು ಅದೇ ಅಂದ್ರು, ನನಗೆ ಹಳೆಯ ದಿನಗಳೆಲ್ಲ ನೆನಪು ಬರ್ತಾ ಇದೆ ರವಿ, ತುಂಬಾ ಚೆನ್ನಾಗಿದೆ. ಈ ತರ ಎಲ್ಲ ನಾವು ಒಕ್ಕೂಡಿ ಯಾವಾಗ ನಾವು ತಿಂದಿದ್ದೆ ಯಾವಾಗಲೂ, ಮಾಡಿದ್ದೆ ಯಾವಾಗಲೂ, ಹಂಗಾಗೋಯ್ತು. ಇವತ್ತು ನನಗೆಲ್ಲ ನೆನಪು ಬರ್ತಾ ಇದೆ. ಈ ಎಲ್ಲ ಖುಷಿ ಅನುಭವಿಸಿದ್ವಿ. ಈ ಬಿಸಿಲಲ್ಲೂ ಈ ಖುಷಿ ಅನುಭವಿಸ್ತಾ ಪ್ರತಿ ಶಾರ್ಟ್ ಅಲ್ಲೂ. ಯಾಕೆಂದ್ರೆ ಈಗ ನಿಧಾನವಾಗಿ ಅಂಗುಷ್ಟದಿಂದ ಅಂಗುಷ್ಟವರೆಗೂ ಮಗು ರೂಪ ತಗೊಳ್ತಾ ಇದೆ. ಅದು ಮಜಾ ಮಾಡಿದ್ವಿ, ಅದು ಖುಷಿ ಪಟ್ವಿ. ಅದರಲ್ಲೂ ಒಂದಷ್ಟು ಒಳ್ಳೇದು ಕೆಟ್ಟದ್ದು ಅದು ಇದು ನೋವು ನಲ್ವು ಎಲ್ಲವನ್ನೂ ಸರಿಪಡಿಸ್ಕೊಂಡು ಎಲ್ಲ ಮಾಡಿ ಆ ಮಗುನ ತಗೊಂಡು ಹೊರಗೆ ಬಂದ್ವಿ ಸರ್.